ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 60ನೇ ಅಧ್ಯಾಯ 20ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನಿನ್ನ ಸೂರ್ಯನು ಇನ್ನು ಮುಳುಗನು, ನಿನ್ನ ಚಂದ್ರನು ತೊಲಗನು, ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿರುವನು, ನೀನು ದುಃಖಿಸುವ ದಿನಗಳು ಕೊನೆಗಾಣುವವು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ದೇವರು ನಮಗೇನಾಗಿದ್ದಾರೆ? ನಿತ್ಯವಾದ ಪ್ರಕಾಶವಾಗಿದ್ದಾರೆ. ನಾವು ದುಃಖಿಸುವಂತ ದಿನಗಳು ಅದು ಕೊನೆಗಾಣುವಂತದ್ದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ಯಾಕೋಬನ ಜೀವಿತದಲ್ಲಿ ನೋಡುವಂತ ಸಮಯದಲ್ಲಿ ತನ್ನ ಮಗನಾದ ಯೋಸೇಫನನ್ನ ಅವನು ಕಳೆದುಕೊಂಡಾಗ ಅವನು ದುಃಖ ಪೀಡಿತನಾದ, ಅವನ ಜೀವಿತ ದುಃಖ ಪೀಡಿತವಾಯಿತು. ಪ್ರೀತಿಯುಳ್ಳ ದೇವ ಜನರೇ, ಯಾವಾಗ ಕರ್ತನು ಯೋಸೇಫನನ್ನ ಯಾಕೋಬನಿಗೆ ಹಿಂದಿರುಗಿ ಕೊಟ್ಟರೋ ಆಗ ಯಾಕೋಬನು ಏನಾದ? ಅವನ ದುಃಖಿಸುವಂತ ದಿನಗಳು ಅಲ್ಲಿ ಕೊನೆ ಕಾಣಿತು. ಪ್ರೀತಿಯುಳ್ಳ ದೇವ ಜನರೇ, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ಅನೇಕ ವಿಚಾರದಲ್ಲಿ ನಾವು ಏನಾಗಿರ್ತೇವೆ? ದುಃಖ ಪಡ್ತಾ ಇರ್ತೇವೆ. ಯಾಕೋಬನಂತೆ ಕಣ್ಣೀರುಗಳನ್ನು ಸುರಿಸ್ತಾ ಇರ್ತೇವೆ, ವೇದನೆ ಪಡ್ತಾ ಇರ್ತೇವೆ. ಆದರೆ ಕರ್ತನು ಎಲ್ಲದಕ್ಕೂ ಒಂದು ಸಮಯವನ್ನು ಉಂಟು ಮಾಡಿದ್ದಾನೆ. ಆಗ ನಮ್ಮ ದುಃಖ ಅದೇನಾಗುತ್ತೆ? ಕೊನೆ ಕಾಣುತ್ತೆ. ದೇವರ ಬೆಳಕು, ದೇವರ ತೇಜಸ್ಸು ನಮ್ಮ ಮೇಲೆ ಬರುವಾಗ ನಾವು ದುಃಖಿಸುವಂತ ದಿನಗಳು ಅದು ಮುಗಿದು ಹೋಗುತ್ತೆ. ಪ್ರೀತಿಯುಳ್ಳ ದೇವ ಜನರೇ, ಹೇಗೆ ಕರ್ತನು ಯಾಕೋಬನ ಕಣ್ಣೀರನ್ನು ಒರೆಸಿ ಅವನಿಗೆ ಯೋಸೇಫನನ್ನು ಹಿಂದಿರುಗಿಸಿದರೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಕಳೆದುಕೊಂಡಿರುವಂತಹ ಅನೇಕ ಕಾರ್ಯಗಳನ್ನು ಕರ್ತನು ಹಿಂದಿರುಗಿಸಿಕೊಟ್ಟು ನಮ್ಮ ದುಃಖಗಳನ್ನ, ನಮ್ಮ ಕಣ್ಣೀರುಗಳನ್ನು ಒರೆಸಿ ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ದುಃಖಿಸುವಂತ ದಿನಗಳು ಅದು ಕೊನೆಗಾಣುವಂತದ್ದಾಗಿದೆ. ಯೆಹೋವನು ನಮಗೆ ನಿತ್ಯವಾದ ಪ್ರಕಾಶವನ್ನು ಉಂಟು ಮಾಡಿ ನಮ್ಮನ್ನ ನಡೆಸಿಕೊಂಡು ಹೋಗುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಈ ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ದೇವರೇ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತಹ ಜನಗಳನ್ನು ನೀನು ಮುಟ್ಟು ದೇವರೇ. ಯಾಕೋಬನ ಕಣ್ಣೀರನ್ನು ಒರೆಸಿ ಅವನು ದುಃಖಿಸುವ ದಿನಗಳನ್ನು ಕೊನೆ ಮಾಡಿದಾಗ್ತಾನೆ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ಇರುವಂತ ದುಃಖದ ದಿನಗಳನ್ನ ತೆಗೆದಾಕಿ ಅಪ್ಪ ಕರ್ತನೆ, ಸಮಾಧಾನವನ್ನು ಅನುಗ್ರಹಿಸು, ಸಂತೋಷವನ್ನು ಅನುಗ್ರಹಿಸು. ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್.